ಹೌದೌದು. ಇವರಲ್ಲಿ ರೂಮ್ಗಳೇ ಕಟ್ಟೋದು ನಿಲ್ಸಿದಾರೋ ಇಲ್ಲ ಇವನಿಗೆ ಮಾತ್ರ ರೂಮ್ ಕೊಡೋದಿಲ್ಲೋ ಗೊತ್ತಾಗ್ತಾ ಇಲ್ಲ. ರೂಮ್ ಸಿಕ್ಮೇಲೆ ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾ ಪುಣ್ಯಾತ್ಮ 5 ವರ್ಷ ಕಳೆದ್ಬಿಟ್ಟ ಇಲ್ಲೇ. ಭಾರಿ ಸ್ವಾಭಿಮಾನಿ ನನ್ನ ತಮ್ಮ ಎಂದು ಸೂರ್ಯನ ತೆಗೊಳ್ಳುವುದನ್ನು ಮುಂದುವರಿಸಿದ ಕುಮಾರ. ಏನ್ರಿ ನೀವು ಭದ್ರಕಾಳಿನ ನೋಡಿದ್ರ? ವಿಷಯಾಂತರ ಮಾಡ್ಬೇಡ. ಭದ್ರಕಾಳಿ ವಿಷಯ ಈಗ ಯಾಕೆ? ನೀವೀಗ ಸುಮ್ಮನೆ ಊಟ ಮಾಡಿ ತನಗೆ ಟಿವಿ ನೋಡಿ ತೆಪ್ಪಗ್ ಮಲಗದಿದ್ರೆ ನಿಮಗ್ ಭದ್ರಕಾಳಿ ಅವತಾರ ಇಲ್ಲೇ ತೋರಿಸ್ತೀನಿ ನೋಡಿ ಎಂದು ಗೀತಾ ಗದರಿಸಿದಳು. ಮೊದಲೇ ಅವನಿಗಿಂತ ಸ್ವಲ್ಪ ಎತ್ತರ, ಸ್ವಲ್ಪ ಜಾಸ್ತಿನೇ ದಪ್ಪವಾಗಿದ್ದ ಗೀತಾ ಹಾಗೇ ಕಣ್ಣು ಬಿಟ್ಟು ಸಾಕು ನೋಡಿದರೆ ಕುಮಾರ ಅವಳನ್ನು ಭದ್ರಕಾಳಿ ಅವತಾರದಲ್ಲಿ ಕಲ್ಪಿಸಿಕೊಳ್ಳೋ ಧೈರ್ಯ ಮಾಡಲಿಲ್ಲ. ಮರು ಮಾತನಾಡದೆ ಊಟ ಮುಗಿಸಿ ಟಿವಿ ನೋಡಲು ಕುಳಿತನು. ಗೀತಾ ಅವನ ತೋಳು ಬಳಸಿ ಪಕ್ಕದಲ್ಲಿಯೇ ಕುಳಿತುಕೊಂಡಳು. ಗೀತಾ ಹಾಗೆ ನಿದ್ದೆ ಹೋದಳು. ಕುಮಾರನು ತೂಗಡಿಸತೊಡಗಿದ. ಟಿವಿ ಆಫ್ ಮಾಡಿ ಗೀತಾಳನ್ನು ಬೆಡ್ರೂಮ್ಗೆ ಹೊತ್ತೊಯ್ಯಬೇಕೆಂದುಕೊಂಡ. ಆದರೆ ಅವಳನ್ನು ಎತ್ತಲು ಹೋಗಿ ತನ್ನ ನಡ ಉಳುಕಿದರೆ ಎಂದು ಭಯಪಟ್ಟನು. ಅವಳನ್ನು ಎಚ್ಚರಿಸಿ ಬೆಡ್ರೂಮಿಗೆ ಕರೆದುಕೊಂಡು ಹೋದರಾಯ್ತು ಎಂದುಕೊಂಡ. ಮೊದಲೇ ನಿದ್ದೆಗಣ್ಣಿನಲ್ಲಿ ಒದೆಯುವ ಅಭ್ಯಾಸ. ಸುಮ್ಮನೆ ಕೈ ಬೀಸಿದರೆ ಸಾಕು, ತನ್ನ ಗತಿ ಅಷ್ಟೇ ಎಂದು ಯೋಚಿಸಿ ಅವಳನ್ನು ಅಲ್ಲೇ ಸೋಫಾದಲ್ಲಿ ಮಲಗಿಸಿದ. ತಾನು ಅವಳ ಪಕ್ಕದಲ್ಲಿ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಿದ. ರಾತ್ರಿ 12 ಗಂಟೆ. ಕುಮಾರನಿಗೆ ಯಾಕೋ ನಿದ್ದೆ ಬರುತ್ತಿಲ್ಲ. ಅತ್ತಿತ್ತ ಹೊರಳಾಡುತ್ತಿದ್ದಾನೆ. ಅಷ್ಟರಲ್ಲಿ ಗಡಿಯಾರ 12 ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅದರ ಶಬ್ದ ಜೋರಾಗಿ ಕೇಳುತ್ತಿದ್ದರಿಂದ ಕುಮಾರನಿಗೆ ಕಿರಿಕಿರಿ ಆಗುತ್ತಿದೆ. ಗಡಿಯಾರ ಮೌನವಾದ ನಂತರ ಹೊರಗಡೆ ಬೀದಿಯಲ್ಲಿ ಕಾವಲು ಕಾಯುವವನು ನೆಲಕ್ಕೆ ಬೆತ್ತ ಹೊಡೆಯುತ್ತಾ ಸದ್ದು ಮಾಡುತ್ತಾ ಹೋಗುತ್ತಿದ್ದಾನೆ. ಬೆತ್ತದ ಸದ್ದು ಕ್ರಮೇಣ ಕಡಿಮೆ ಆಯಿತು. ಇನ್ನಾದರೂ ನಿದ್ದೆ ಮಾಡೋಣ ಎನ್ನುವಷ್ಟರಲ್ಲಿ ಕುಮಾರನ ಎದೆ ಮೇಲೆ ಧಪ್ ಎಂದು ಭಾರವಾದದ್ದೇನೋ ಬಿತ್ತು. ಸ್ವಲ್ಪ ಹೊತ್ತು ಕುಮಾರನ ಎದೆ ಬಿಡಿತ ನಿಂತು ಹೋಯಿತು. ಪಾಪ ಗೀತಾ ನಿದ್ದೆಯಲ್ಲಿ ಕೈ ಒಗೆದಿದ್ದಾಳೆ. ಕುಮಾರ ಅವಳ ಕೈಯನ್ನು ಜೋಪಾನವಾಗಿ ಸೋಫಾದ ಮೇಲಿರಿಸುತ್ತಿರುವಾಗ ಅವನ ಬಲಗೆನ್ನೆಯ ಮೇಲೆ ಗೀತಾಳ ಎಡಗೈಯಿಂದ ಪಟಾರ್ ಎಂದು ಕಪಾಳ ಮೋಕ್ಷವಾಯಿತು. ನನ್ನ ತಮ್ಮನಿಗೆ ಹೊಡಿತೀಯನೋ, ಎಷ್ಟೋ ಧೈರ್ಯ ನಿಂಗೆ ಎಂದು ಕನವರಿಸುತ್ತಾ ಅವನ ಕೆನ್ನೆ ಮೇಲೆ ಇನ್ನೊಂದು ಬಾರಿಸಿದಳು ಗೀತಾ. ಆಮೇಲೆ ಶಾಂತಳಾಗಿ ಮಲಗಿದಳು. ಇಲ್ಲಮ್ಮ ತಾಯಿ, ನಿನ್ನ ತಮ್ಮನನ್ನ ನನ್ನ ತಮ್ಮನಂತೆ ನೋಡ್ಕೊತೇನಮ್ಮ. ಶಾಂತಳಾಗು ತಾಯಿ, ಶಾಂತಳಾಗಮ್ಮ. ಅಯ್ಯೋ ಯಪ್ಪ ಎಂದು ಬಾತುಕೊಂಡಿದ್ದ ಕೆನ್ನೆಯನ್ನು ತಿಕ್ಕಿಕೊಳ್ಳುತ್ತಾ ಚಾಪೆಯ ಮೇಲೆ ಮಲಗಿಕೊಂಡನು. ಸ್ವಲ್ಪ ಹೊತ್ತು ಅತ್ತಿತ್ತ ಹೊರಳಾಡಿ ನಿದ್ದೆ ಹೋದನು. ಕುಮಾರ ನಿದ್ದೆ ಹೋದ ಕೆಲವೇ ನಿಮಿಷಗಳಲ್ಲಿ ಬಾಗಿಲ ಬೀಗ ಹೊರಗಿನಿಂದ ತೆರೆಯುತ್ತಿರುವ ಸದ್ದು.